ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಕೂಡ ನಾನು ನಿಮಗೆ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಯಾವ ರೀತಿ ನ್ಯಾಚುರಲ್ ಆಗಿ ಮನೆಯಲ್ಲೇ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು, ನಿಮ್ಮ ಕೂದಲು ಉದುರೋದನ್ನೇ ನಿಲ್ಲಿಸ್ಬೋದು ಸ್ನೇಹಿತರೆ. ಹಾಗೂ ನಿಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಇದರಿಂದ ನೀವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಕೂಡ ಉದ್ದವಾಗಿ ಆ್ಯಂಡ್ ಥಿಕ್ಕಾಗಿ ಹೇರ್ಸ್ಬೇಕು ಅಂದರೆ ಈ ಒಂದು ನ್ಯಾಚುರಲ್ ಆಗಿರುವಂಥ ರೆಮಿಡಿನ ನೋಡಿ ನೀವು ಯಾವ ರೀತಿ ನಿಮ್ಮ ಕೂದಲನ್ನು ಮನೆಯಲ್ಲೇ ಕೇರ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ನೀವು ಕೆರೋಟಿನ್ ಟ್ರೀಟ್ಮೆಂಟ್ ಆಗಿರ್ಬೋದು, ಪಾರ್ಲರಲ್ಲಿ ಯಾವುದೇ ಒಂದು ಹೇರ್ ಕೇರ್ ಟ್ರೀಟ್ಮೆಂಟ್ ಕೊಡೋ ಬದಲು ಸ್ನೇಹಿತರೆ, ಈ ರೀತಿ ನ್ಯಾಚುರಲ್ ಆಗಿರುವಂಥ ಮನೆಯಲ್ಲೇ ದುಡ್ಡು ಖರ್ಚು ಮಾಡದೆ ಸ್ನೇಹಿತರೆ ನೀವು ಮನೆಯಲ್ಲೇ ನಿಮ್ಮ ಕೂದಲನ್ನು ಲಾಂಗ್ ಆ್ಯಂಡ್ ಥಿಕ್ಕಾಗಿ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಮೊದಲಿಗೆ ನಾನಿಲ್ಲಿ ಕಬ್ಬಿಣದ ಬಾಣಲಿನ ಯೂಸ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಈ ರೀತಿ ರೆಡ್ ಆಗಿರುವಂಥ ಆನಿಯನ್ನ ನಾನು ಯೂಸ್ ಮಾಡ್ಕೋತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಇದನ್ನು ಕಟ್ ಮಾಡ್ಕೊಂಡು ಬಿಡಿ ಪೂರ್ತಿಯಾಗಿ ಒಂದು ರೆಡ್ ಆಗಿರುವಂಥ ಆನಿಯನ್ನ ನೋಡಿ. ನಾನು ಯಾವ ರೀತಿ ಕಟ್ ಮಾಡ್ಕೋತಾ ಇರುವಂಥದ್ದು, ನೀವು ಯಾವುದೇ ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಈಸಿಯಾಗಿ. ಆನಿಯನ್ ಕೂಡ ನಮ್ಮ ಹೇರ್ಸ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ತೇನೆ ಸ್ನೇಹಿತರೆ. ಈ ರೀತಿ ಇವಾಗ ಕಟ್ ಮಾಡ್ಕೊಂಡಿರೋದು ಆಗಿದೆ. ಇದನ್ನು ಒಂದು ಸೈಡ್ಗೆ ಪಕ್ಕದಲ್ಲಿ ಇಟ್ಕೊಂಡು ಬಿಡೋಣ. ನೆಕ್ಸ್ಟ್ ಇದ್ರ ಒಳಗಡೆ ನೋಡಿ ನಾನು 1 ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಟೀ ಪೌಡರ್ ಕೂಡ ನಮ್ಮ ಕೂದಲಿಗೆ ಚೆನ್ನಾಗಿ ಹೊಳಪು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಶೈನಿಂಗ್ ಆಗಿ ನಮ್ಮ ಕೂದಲು ಹೊಳೆಯೋದಕ್ಕೆ ಆ್ಯಂಡ್ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ನಮ್ಮ ಕೂದಲಿಗೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಹಾಗೂ ಇದ್ರ ಒಳಗಡೆ 1 ಗ್ಲಾಸಷ್ಟು ನಾನು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿರುವಂಥದ್ದು. 2 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡಿ ಇದನ್ನು ಹೀಗೆ. ನೆಕ್ಸ್ಟ್ ಇದ್ರ ಒಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. 2 ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಗಂತೂ ಸ್ನೇಹಿತರೆ ಎಲ್ರಿಗೂ ಒಂದೇ ಪ್ರಾಬ್ಲಮ್ ಆಗಿದೆ, ಹೇರ್ ಫಾಲ್ ಸಮಸ್ಯೆ. ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು, ಯಾವ ಆಯಿಲ್ನ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಆಗುತ್ತೆ, ಹಾಗೂ ನಮ್ಮ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಎಷ್ಟೆಲ್ಲ ಜನಕ್ಕೆ ಇಷ್ಟ ಇರಲ್ಲ ನೋಡಿ ಸ್ನೇಹಿತರೆ. ಅಂಥವ್ರು ಈ ಒಂದು ವಿಡಿಯೋನ ನೋಡಿ ಬೆನಿಫಿಟ್ಸ್ನ ಪಡ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ನಿಮ್ಮ ಹೇರ್ ಕೇರ್ ಮಾಡ್ಕೊಳ್ಬೋದು ಇದರಿಂದ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದರೊಳಗಡೆ ಇನ್ಸ್ಟೆಂಟ್ ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು, ಅಂದರೆ ಕಾಫಿ ಪೌಡರ್ನ. ನೀವು ಯಾವುದೇ ಒಂದು ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ₹2ಗೆ ಈಸಿಯಾಗಿ ಸಿಗುವಂಥ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಒಂದು 1/2 ಪ್ಯಾಕೆಟ್ ಅಷ್ಟು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನಿಮ್ಮ ಕೂದಲಿಗೆ ಗಾಢವಾಗಿ ಕಲರ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಕಾಫಿ ಪೌಡರ್. ಅದಕ್ಕೋಸ್ಕರ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರುವಂಥದ್ದು ನೋಡಿ. 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿರುವಂಥದ್ದು. ನೀವು ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಮಾಡಿಬಿಟ್ಟು ಸ್ಟೋರ್ ಮಾಡಿರ್ತೀರಾ ಅಂದರೆ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕೆ ಇರಬೇಡಿ. 1 ವಾರದವರೆಗೂ ಅಷ್ಟೇ ಸ್ಟೋರ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ಸಿರಮ್ನ. ಇದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ. 2 ಮಿನಿಟ್ಸ್ ಅಷ್ಟು ಇದನ್ನು ಕುದಿ ಬರಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತೇನೆ. ಅಲ್ಲಿವರೆಗೂ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಈ ಒಂದು ಸಿರಮ್ನ ನೀವು ರೆಡಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಇದನ್ನು ಹೇರ್ ಗ್ರೋತ್ ಸಿರಮ್ ಕೂಡ ಅನ್ಬೋದು. ಹಾಗೂ ನಿಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಸ್ವಲ್ಪವಾಗಿಯೇ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಒಂದೇ ಸಲಕ್ಕೆ ನಿಮಗೆ ಯಾವುದೇ ಒಂದು ಚೆನ್ನಾಗಿ ಸೊಲ್ಯೂಷನ್ ಸಿಗೋದಿಲ್ಲ. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರುವಂಥದ್ದು. ಕೆಮಿಕಲ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ವೇಗವಾಗಿ ಕಲರ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿಬಿಟ್ಟು ನಿಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ ನೆಕ್ಸ್ಟ್ ನಾನು ಇದ್ರೊಳಗಡೆ ಒಂದು 4-5 ಲವಂಗನ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಲವಂಗ ಅಂತೂ ನಮ್ಮ ಹೇರ್ಸ್ಗೆ ತುಂಬಾ ಪವರ್ಫುಲ್ ಆಗಿರುವಂಥದ್ದು ಸ್ನೇಹಿತರೆ. ನಮ್ಮ ಹೇರ್ ಫಾಲ್ ಸಮಸ್ಯೆನೇ ಕಂಟ್ರೋಲ್ ಮಾಡಿಬಿಟ್ಟು ನಮ್ಮ ಹೇರ್ನ ಸ್ಟ್ರಾಂಗ್ ಆಗಿ ಬುಡದಿಂದನೇ ಬೆಳೆಯೋ ಹಾಗೆ ಮಾಡುತ್ತೆ ಸ್ನೇಹಿತರೆ. ನೋಡಿ ನಮ್ಮ ಹೇರ್ಸ್ ಎಲ್ಲೆಲ್ಲಿ ನಮಗೆ ತುಂಬಾ ಬೋಳ್ತಲೆ ಅಂದರೆ ಬೊಕ್ಕು ತಲೆ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ನೆಕ್ಸ್ಟ್ ನಮಗೆ ಇನ್ನೂ ಕೂದಲು ಬೆಳೆಯೋ ಹಾಗೆ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನಿಲ್ಲಿ 4-5 ಲವಂಗನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೆಕ್ಸ್ಟ್ ನೋಡಿ ಮೊದಲಿಗೆ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಸ್ವಲ್ಪ, ಅದನ್ನು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಈರುಳ್ಳಿಯಿಂದ ಕೂಡ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ, ಹಾಗೂ ದಪ್ಪವಾಗಿ ನಮ್ಮ ಕೂದಲು ಬೆಳೀತಾ ಹೋಗುತ್ತೆ. ಹಾಗೂ ಈ ಒಂದು ಈರುಳ್ಳಿಯಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ನಮ್ಮ ಕೂದಲು ಬೆಳೆಯೋದಕ್ಕೆ ಅಂತ ತಿಳಿಸ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾವ ರೀತಿ ನಾವು ಚೆನ್ನಾಗಿ ಕುದಿಸ್ತಾ ಇರುವಂಥದ್ದು. ಕಲರ್ ಕೂಡ ಇವಾಗ ತುಂಬಾ ಚೆನ್ನಾಗಿ ಚೇಂಜ್ ಆಗಿರುವಂಥದ್ದು ಸ್ನೇಹಿತರೆ. ಇದನ್ನು ಒಂದು 5 ನಿಮಿಷದವರೆಗೂ ಕುದಿಸ್ಬೇಕು. ಇವಾಗ ತಾನೇ ಈರುಳ್ಳಿ ಹಾಕಿರೋದಲ್ವ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು 5 ನಿಮಿಷದವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಕುದಿ ಬರ್ತಾ ಇರುವಂಥದ್ದು ನೋಡಿ ನೀರನ್ನು.
ಈರುಳ್ಳಿ ಸ್ನೇಹಿತರೆ ನಮ್ಮ ಚರ್ಮದ ಆರೋಗ್ಯನ ಬೆಂಬಲಿಸುತ್ತೆ ಹಾಗೂ ನಮ್ಮ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಆಗುತ್ತೆ ಹಾಗೂ ನಮ್ಮ ತಲೆಯಲ್ಲಿ ಹೊಸದಾಗಿ ಕೂದಲು ಬೆಳವಣಿಗೆ ಆಗೋ ಹಾಗೆ ಮಾಡುತ್ತೆ ನೋಡಿ. ನಾನು ಇದನ್ನು ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಸ್ನೇಹಿತರೆ. ತಣ್ಣಗಾದ ತಕ್ಷಣ ಇದರಲ್ಲಿ ಫಿಲ್ಟರ್ ಮಾಡ್ಕೋತೇನೆ ನೋಡಿ. ಒಂದು ಬೌಲ್ನ ತೊಗೊಂಡಿರುವಂಥದ್ದು ಒಂದು ಫಿಲ್ಟರ್ ಮಾಡ್ಕೊಳ್ಳುವಂಥದ್ದು ತೊಗೊಂಡ್ಬಿಟ್ಟು ಈಸಿಯಾಗಿ ನಾವು ಫಿಲ್ಟರ್ನ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಷ್ಟು ಹೇರ್ ಗ್ರೋತ್ ಸಿರಮ್ನ ನೋಡಿ ನಾನು ಯಾವ ರೀತಿ ಫಿಲ್ಟರ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಈ ರೀತಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡಿದ ತಕ್ಷಣ ನೋಡಿ ನಮಗೆ ಎಷ್ಟು ಗಾಢವಾಗಿರುವಂಥ ಕಲರ್ ಸಿಕ್ಕಿರೋದಂತ. ಇದನ್ನು ಒಂದು ಬಾಟ್ಲ್ ಒಳಗಡೆ ನಾನು ಸ್ಟೋರ್ ಮಾಡಿ ಇಟ್ಕೋತೇನೆ ಸ್ನೇಹಿತರೆ. ಇದನ್ನು ಒಂದು ವಾರದವರೆಗೂ ನೀವು ಯೂಸ್ ಮಾಡ್ಕೊಳ್ಬೋದು. ನೀವು ಸ್ಕ್ಯಾಲ್ಪ್ಗೆ ಡೈರೆಕ್ಟಾಗಿ ತಣ್ಣಗಾದ ತಕ್ಷಣ ನಿಮ್ಮ ಹೇರ್ಸಲ್ಲಿ ನಿಮ್ಮ ರೂಟ್ಸಲ್ಲಿ ಚೆನ್ನಾಗಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷದವರೆಗೂ ನೀವು ಮಸಾಜ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಥವಾ ನೀವು ತಲೆ ಸ್ನಾನನ ಮಾಡ್ಕೊಳ್ಳುವಾಗ ಇದರಲ್ಲಿ ಶಾಂಪೂನ ಆ್ಯಡ್ ಮಾಡಿಬಿಟ್ಟು ನೀವು ಈಸಿಯಾಗಿ ಹೇರ್ ವಾಶ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಡೈಲಿ ಯಾವ ರೀತಿ ಆಯಿಲ್ ಯೂಸ್ ಮಾಡ್ತೀರಾ ಅದರಿಂದ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ತಲೆಯಲ್ಲಿರುವಂಥ ಅಷ್ಟು ಡಸ್ಟ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು, ಟೇಕ್ ಕೇರ್, ಮತ್ತೆ ಸಿಗೋಣ.